ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಕಳೆದ ಸಂಚಿಕೆಯಿಂದ ನಮಗೆ ಗುರುಗಳು ಹೇಳ್ತಾ ಬಂದಿದ್ದಾರೆ, ಜೂನ್ 6ನೇ ತಾರೀಕು ಆಗ್ತಾ ಇರುವಂತಹ ಬದಲಾವಣೆ ಅಂದರೆ ಒಂದೇ ರಾಶಿಗೆ 5 ಗ್ರಹಗಳು ಬಂದು ಸೇರ್ತಾ ಇರೋದ್ರಿಂದ ಯಾವ ರೀತಿಯಾಗಿರುವಂಥ ಹೋಮದ ಕಾರ್ಯಕ್ರಮ ಇರುತ್ತೆ, ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಅಷ್ಟದ್ರವ್ಯ ಮಹಾಗಣಪತಿ ಹೋಮ, ಸಂಧಿ ಶಾಂತಿ, ಇನ್ನು ರಾಜಶ್ಯಾಮಲ ಕೂಡ ನಿಮಗೆ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು. ಈ ಒಂದು ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಇದು ಜೂನ್ 6ನೇ ತಾರೀಕು ನಡೀತಾ ಇರುವಂಥದ್ದು. ಈಗಲೇ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಂಗೆ 5 ರಾಶಿಗಳು ಅದ್ಭುತವಾಗಿರುವಂಥ ಯೋಗವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಆ 5 ರಾಶಿಗಳು ಯಾವುದು, ಇದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ನಿನ್ನೆ ಕಾರ್ಯಕ್ರಮದಲ್ಲಿ ಇರೋ 7 ರಾಶಿಗಳು ಯಾವುದು ಚೆನ್ನಾಗಿಲ್ಲ, ಯಾವ ರೀತಿ ತೊಂದರೆಗಳಾಗುತ್ತೆ, ಏನೇನು ಸಂಕಟಗಳು ಬರ್ಬೋದು ಅಂತ ತಿಳಿಸ್ಕೊಟ್ರಿ. ಇನ್ನು 5 ರಾಶಿಗಳವ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ನಮಗೆ ಯಾವ ರೀತಿಯಾಗಿರುವಂಥ ಒಂದು ಒಳ್ಳೆ ಸಮಯ ಸುಸಮಯ ಬಂದಿದೆ ತಿಳ್ಕೊಳ್ಬೇಕು ಅಂತ. ಆ 5 ರಾಶಿಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಆಯರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಶೋಭಾಯಮಾನವಾಗಿ ಆ ಲಕ್ಷ್ಮೀನಾರಾಯಣ ಕರುಣಿಸ್ಕೊಡ್ಲಿ ಅಂತ ಹೇಳ್ತಾ, ಇನ್ನು ಈ ಪಂಚಕೂಟಮಿ ಅಂತ ಏನಿದೆಯೋ, ಈ ಗ್ರಹಗಳ ಬದಲಾವಣೆಗಳಾಗ್ತಾ ಇರ್ತಕ್ಕಂಥದ್ದು ಪ್ಲ್ಯಾನೆಟ್ ಪ್ರಕಾರ ಏನಿರುತ್ತೋ ಹಾಗೆ ಮೇಷರಾಶಿಯವರಿಗೆ ಅತ್ಯಂತ ಅದ್ಭುತವಾಗಿರುವಂಥದ್ದು. ಬಹುಶಃ ಏನಾದರೂ ನಾವು ನೆನಪಿಟ್ಕೊಳ್ಳುವಂಥ ವರ್ಷ ಇತ್ತು ಅಂತಂದರೆ ನಾವು ನೆನಪಿಟ್ಕೊಳ್ಬೋದು ಜೀವಮಾನ ಪರ್ಯಂತ. ಅಂಥ ಏನಾದರೂ ಇದ್ದರೆ ಅದು ಈ ವರ್ಷ ಆಗಿರುತ್ತೆ ಮೇಷರಾಶಿಯವರಿಗೆ. ಯಾಕೆಂತಂದರೆ ಧನಸ್ಥಾನ 2ನೇ ಮನೆಯಲ್ಲಿ ಈ ಪಂಚಕೂಟಮಿ ನಡೀತಾ ಇದೆ. ಅಲ್ಲಿ ಯಾರಿದ್ದಾರೆ, ಎಂಥವರಿದ್ದಾರೆ, ಶುಭ ಗ್ರಹಗಳು, ಅತ್ಯಂತ ಶುಭ ಫಲವನ್ನು ಕೊಡತಕ್ಕಂಥವು ನಿಮಗೆ ಗೊತ್ತಿರತಕ್ಕಂತಹದ್ದು. ನೋಡಿ, ನಮ್ಮ ಅಂಬಾ ಅಂತೂ ಅದು ನಾಟ್ಯ ಹಸು ಎಷ್ಟು ಅದ್ಭುತವಾಗಿ ಅಂದರೆ ಎಷ್ಟು ಚೆನ್ನಾಗಿ ನೋಡ್ತಾ ಇರುತ್ತೋ ನಮ್ಮ ಕಡೆನೇ. ಅದು ಆ ಒಂದು ಮೇಷರಾಶಿಗೆ 2ನೇ ಮನೆಯಲ್ಲಿ ಅತ್ಯಂತ ಅದ್ಭುತ ನಡೆಯುವಂಥದ್ದು ಗುರು, ಶುಕ್ರ, ಬುಧ, ರವಿಚಂದ್ರರು ಒಟ್ಟಾರೆ 4 ಶುಭ ಗ್ರಹಗಳು. ಇದು ರವಿ ಪಾಪಗ್ರಹ. ಒಟ್ಟಾರೆ 5 ಗ್ರಹಗಳು ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇರತಕ್ಕಂತಹದ್ದು ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ. ನೀವು ಏನು ಯೋಗ ಅಂತ ಕರಿತೀರಿ ಆ ಯೋಗ ಇದು. ನಿಮಗೇನಾದರೂ ಯೋಗಗಳು ಗೊತ್ತಿದ್ದರೆ ನೀವು ಎಂತಹ ಯೋಗ ಕರ್ಕೊಳ್ತೀರೋ ಅಂತಹ ಫಲವನ್ನೇ ಕೊಡುವಂಥದ್ದು. ಒಟ್ಟಾರೆಯಾಗಿ ದಿಗ್ವಿಜಯೀಭವ, ಸರ್ವ ಕಾರ್ಯೇಶು ದಿಗ್ವಿಜಯೀಭವ, ಎಲ್ಲದರಲ್ಲೂ ಕೂಡ ಅಂತಹದ್ದು ಪಡ್ಕೊಳ್ತೀರಿ ಮೇಷರಾಶಿಯವರು, ವಿಶೇಷವಾಗಿರುವಂಥದ್ದು. ಇನ್ನು ಬಹುಶಃ ಇದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಮತ್ತು ನೆನಪಿಟ್ಕೊಳ್ಳೋಂಥದ್ದು ಇತ್ತು ಅಂತಂದರೆ ವಿಶೇಷವಾದ ಕಾಳಜಿ ವಹಿಸ್ತಕ್ಕಂಥ, ನಾನು 1 ಅಂತ ಹೇಳಿದೆ, 1 ರಾಶಿ ಅಂತ, ಅದಿತ್ತು ಅಂತಂದರೆ ಅದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಲಾಭ ಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ 11ನೇ ಮನೆಯಲ್ಲಿ ಅವರು ತುಂಬ ದೂರ ಆಲೋಚನೆ ಮಾಡ್ತಾರೆ. ತುಂಬ ಸೆನ್ಸಿಟಿವ್ ಅವರಿದ್ದರೂ ಕೂಡ ಭಾಳ ವಿಶೇಷವಾದ ಕಾಳಜಿಯನ್ನು ವಹಿಸ್ತಾರೆ. ವಿಪರೀತವಾಗಿ ಎಲ್ಲರ ಬಗ್ಗೆ ಕಾಳಜಿ ವಹಿಸಿ ಮಾತಾಡ್ತಾರೆ. ಸ್ವಲ್ಪ ಹೆಚ್ಚಿಗೆ ಅವರು ಹೆಸರು, ಕೀರ್ತಿ, ಗೌರವ, ಪ್ರತಿಷ್ಠೆ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ಒಂದು ಆಶ್ಲೇಷ ನಕ್ಷತ್ರ ಇದೆ ಅಲ್ಲಿ ಆ ರಾಶಿ ಒಳಗಡೆ. ಅದು ಸ್ವಲ್ಪ ಇವರಿಗೆಲ್ಲೋ ಒಂದು ಕಡೆ ಆವಾಗ ಪೇನ್ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅದು ಅವರವರ ಹೇಗೆ ಅಂತಂದರೆ ಇವ್ರನ್ನ ಬಿಟ್ಬಿಡೋಣ, ಅವರ ರಕ್ತ ಸಂಬಂಧಿಕರು ಅವರಿಗೆ ಪೇನ್ ಕೊಡ್ತಾನೇ ಇರ್ತಾರೆ. ಇದೊಂದರಿಂದ ಬಹುಶಃ ಅವರು ತಪ್ಪಿಸ್ಕೊಂಡ್ರೆ ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಅದ್ಭುತವಾದ ಯೋಗವನ್ನು ಪಡೆದುಕೊಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಕೂಡ. ಇನ್ನು ವಿಶೇಷವಾಗಿ ಭಾಗ್ಯಕ್ಕೆ ಗುರು ಬಂದಿರತಕ್ಕಂಥದ್ದು, ಭಾಗ್ಯದಲ್ಲಿ ಇದೆಲ್ಲ ನಡೀತಾ ಇದೆ. ಅವ್ರು ಯಾರು ಅಂತಂದರೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಭಾಗ್ಯದಲ್ಲಿ ಇದೆ, ತುಂಬ ಚೆನ್ನಾಗಿದೆ, ಭಾಳ ಅದ್ಭುತ ಇದೆ, ವಿಶೇಷ ಇದೆ, ಎಲ್ಲವೂ ಕೂಡ ತುಂಬ. ಈ ವರ್ಷ ನೀವು ಏನು ಮಾಡಲಿಕ್ಕೆ ಹೋದರೂ ಕೂಡ ಭಾಗ್ಯದ ಬಾಗಿಲು ತೆರೆದ ಹಾಗೇ. ಆದರೆ 7ನೇ ಮನೆಯಲ್ಲಿ ಸ್ವಲ್ಪ ಗಮನಿಸಬೇಕು, ರಾಹು ಇದ್ದಾನೆ. ಹೆಲ್ತ್ ವೈಸ್ ಅಂದರೆ ಮಾನಸಿಕವಾಗಿ ಮನೆಯಲ್ಲಿ ಪತಿ ಪತ್ನಿಯರ ಕಲಹಗಳು, ಆ ಕಡೆ ಸ್ವಲ್ಪ ನೀವು ಮಾನಸಿಕವಾಗಿ ನೊಂದುಕೊಂಡ್ಬಿಡ್ತೀರಿ. ಇದಕ್ಕಾಗಿ ಕಾಳಹಸ್ತಿಗೆ ಹೋಗ್ತಕ್ಕಂಥದ್ದು, ಶಿವನನ್ನು ಪ್ರಾರ್ಥನೆ ಮಾಡೋಂಥದ್ದು, ಇನ್ನು ರಾಹುವನ್ನು ನೀವು ಪ್ರಾರ್ಥನೆ ಮಾಡೋಂಥದ್ದು, ಅಲ್ಲೇ ಕೇತು ಇದ್ದಾನೆ ನಿಮ್ಮ ಜನ್ಮದಲ್ಲಿ, ಅದನ್ನು ಸ್ವಲ್ಪ ನೀವು ಗಮನಿಸಬೇಕಾಗಿರತಕ್ಕಂಥದ್ದನ್ನು ಮಾಡ್ಕೊಳ್ತೀನಿ ಅಂತಂದರೆ ಅದ್ಭುತವಾಗಿರ್ತಕ್ಕಂಥದ್ದು. ಶನಿಯನ್ನು ಕೂಡ ಕೊಂಡಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ತೀನಿ ಅಂತಂದರೆ ವಿಶೇಷವಾಗಿ. ಇನ್ನು ಯಾಗದಲ್ಲಿ ಪಾಲ್ಗೊಳ್ತೀನಿ ಅಂತಂದರೆ ಈ 12 ರಾಶಿಗಳವರಿಗೆ ಬಹುಶಃ ಈ ವರ್ಷದ ಅವರೊಂದು ಆ 12 ರಾಶಿಗಳವರು
ಒಂದೊಂದು ಲೈಸೆನ್ಸ್ ತೆಗೆದುಕೊಂಡಂಗೆ. ಯಾವ ರೀತಿಯಾಗಿ ಅವರ ಬದುಕಿಗೆ ಅವರದಾಗಿರತಕ್ಕಂಥದ್ದು ಏನು ಅದೃಷ್ಟದ ಕಡೆ ಒಂದನ್ನು ಕಟ್ಕೊಳ್ತೀವಿ ನಾವು ಅಂತಂದರೆ, ಮಾತ್ರವಾಗಿರತ್ತ ಮಹಲನ್ನು ಕಟ್ಕೊಳ್ತೀವಿ ಅದೃಷ್ಟದ್ದು ಅಂತ ಹೇಳಿದರೆ, ಇಷ್ಟು ವರ್ಷಗಳು ದುರದೃಷ್ಟವನ್ನು ಅನುಭವಿಸಿದ್ವಿ ಅಂತಂದರೆ ನಾನು ಯಾಗದಲ್ಲಿ ಪಾಲ್ಗೊಳ್ತಾ ಒಂದು ಲೈಸೆನ್ಸ್ ತೆಗೆದುಕೊಳ್ತೀನಿ ಅಂತಂದರೆ, ಈಗ ನೀವು ಹೇಳಿದ ಅಷ್ಟದ್ರವ್ಯ ಮಹಾಗಣಪತಿ ಹೋಮ ಅಂತ ತುಂಬ ಇಷ್ಟವಾಗಿ ತುಂಬ ಪ್ರೀತಿಯಿಂದ ಮಾಡ್ತಕ್ಕಂಥದ್ದು. ನಾನು ಅದು ಬಹುಶಃ ಆ ಒಂದು ಗಣಪತಿಯ ಯಾಗಗಳಲ್ಲಿ ತುಂಬ ಇಷ್ಟಪಟ್ಟು ಮಾಡ್ತಕ್ಕಂಥದ್ದು ಮಹಾಸುದರ್ಶನ ಆ್ಯಂಡ್ ಮಹಾಗಣಪತಿ. ಅದರಲ್ಲಿ ನಾವು ರಾಜಶ್ಯಾಮಲ, ಆ ಜೊತೆಗೆ ಯಾರ್ಯಾರಿಗೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಾಗಿರುತ್ತೆ ಸಂಧಿಶಾಂತಿ ವಿತ್ತು ಆ ಒಂದು ಬ್ರಾಹ್ಮಿ ಲಗ್ನದಲ್ಲಿ 3 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ದು. ಅದು 3 ಗಂಟೆ ರಾತ್ರಿಯಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂತಹ ಯಾಗದಲ್ಲಿ ಬಹುಶಃ ಆ ಅದೃಷ್ಟದ ಲೈಸೆನ್ಸನ್ನು ತೆಗೆದುಕೊಳ್ತೀನಿ ಅನ್ನೋದೇ ಇದ್ದರೆ, ಬಹುಶಃ ಚೆನ್ನಾಗಿರೋ ರಾಶಿಗಳು ಅಥವಾ ನೆಗೆಟಿವ್ ಇರ್ತಕ್ಕಂಥ ರಾಶಿಗಳು ಕೂಡ ಬರ್ತಕ್ಕಂಥದ್ದು. ಅಭ್ಯಸ್ತಿಯನ್ನು ಯಾರು ಕೆಟ್ಟದ್ದಿರುತ್ತೋ ಅವ್ರು ಮಾಡ್ಕೊಳ್ತಾರೆ. ಅವ್ರಿಗೆ ಎಲ್ಲಿ ಅಕ್ಕಪಕ್ಕ ನಡೆಯುತ್ತಲ್ಲೆಲ್ಲ ಕೂಡ ಮಾಡ್ಕೊಳ್ಬೋದು. ಅವರೇ ಕೂಡ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ವ್ಯವಸ್ಥೆ ಮಾಡ್ಕೊಳ್ಬೋದು. ಎಲ್ಲಾದರೂ ಕೂಡ ಇದು ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧ. ಒಂದಷ್ಟು ಜನ ತುಂಬ ಕಿರಿಕಿರಿ ಮಾಡಿಕೊಂಡು ತುಂಬ ಜನ ಸೇರಿಸ್ಕೊಂಡು ಗಜಿಬಿಜಿ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಹಂಗೆ ಮಾಡಲಿಕ್ಕೆ ಹೊರಡಬಾರ್ದು. ಯಾರು ನಿಮಗೆ ತುಂಬ ಅದಕ್ಕೆ ಸಂಬಂಧಪಟ್ಟ ಪೇನ್ ಇಟ್ಕೊಂಡು, ಕಾಳಜಿ ಇಟ್ಕೊಂಡು, ದೈವಭಕ್ತಿ ಇಟ್ಕೊಂಡು, ಶ್ರದ್ಧೆ ಭಕ್ತಿಯನ್ನು ಇಟ್ಟು ಮಾಡ್ತೀನಿ ಅನ್ನೋರಿಗೆ ಮಾತ್ರ ಅವಕಾಶ. ಬಹುಶಃ ಈ ಒಂದು ಪಂಚಕೂಟಮಿ ಅಂತಕ್ಕಂಥ ಈ ಯೋಗ ಇದೆಯಲ್ಲ, ಅದ್ವಿತೀಯವಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇದನ್ನು ಅಭ್ಯಸ್ತಿ ಪಡೆದುಕೊಳ್ತಾರೆ. ಇನ್ನು ವೃಶ್ಚಿಕ ರಾಶಿಯವರು ಬಹುಶಃ ಅತಿ ವಿಶೇಷ ವಿಜಯ ವಿಜೃಂಭಣೆಯ ನಿಮ್ಮದಾಗಿರ್ತಕ್ಕಂತಹದ್ದು. ಒಟ್ಟಾರೆ ನೀವು ಎಂತ ಅಂತಂದರೆ ಮಣ್ಣಿಡಿದ್ರು ಬಂಗಾರ ಆಗತ್ತೆ, ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಗಣಪತಿಯನ್ನು ನೀವು ಸಿದ್ಧಿಸ್ಕೊಂಡು ಬಿಡ್ತೀನಿ ಅಂತಂದರೆ, ಯಾರು ಸಿದ್ಧಿ ಸಾಧಕರಿಗೆ ಇದು ಮಹಾಯೋಗ. ಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಅಂತಹ ಸಂದರ್ಭದಲ್ಲಿ 1,000ವೋ 10,000ವೋ 11,000ವೋ ಒಂದು ಜಪ ಮಂತ್ರ ಮಾಡ್ಕೊಳ್ತೀನಿ ಅಂತಂದರೆ, ನಿನ್ನ ಜೀವನ ಪರ್ಯಕ್ಕೆ ನಿನ್ನ ಜೀವನ ಪರ್ಯಂತ ನಿನಗೆ ಬೇಕಾಗಿರ್ತಕ್ಕಂಥದ್ದು ಈ ಮೂಲಭೂತ ಸೌಕರ್ಯಗಳು ಭಗವಂತ ನಿನಗೆ ಕರುಣಿಸ್ಕೊಟ್ಟಂಗೆ. ಅಂತಹದ್ದು ಈ ದಿನವನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿಮಗಾಗಿಯೇ ಬಳಸ್ಕೊಳ್ಳಿ. ಅಂತಹದ್ದು ವಿಶೇಷವಾಗಿರ್ತಕ್ಕಂಥ ಯೋಗ ಗುರುಬಲ ಇರ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಗೆ ಆ ಒಂದು ಪಂಚಕೂಟಮಿ ಅಪ್ಲೈ ಆಗ್ತಕ್ಕಂಥದ್ದು ತುಂಬ ಹೆಚ್ಚಿಗೆ ಇರ್ತಕ್ಕಂಥದ್ದು ಇದು. ಇನ್ನು ಇದು ಬಿಟ್ಟರೆ ಮಕರ ರಾಶಿಗೆ ಅದ್ವಿತೀಯವಾಗಿರ್ತಕ್ಕಂಥದ್ದು ಮಕ್ಕಳಿಂದ ಆಗಿರಬಹುದು. ನೀವು ಹಾಕಿರ್ತಕ್ಕಂಥದ್ದು ಕನಸು ನೀವು ಕಟ್ಕೋಬೇಕಷ್ಟೇ. ಕನಸು ಕಟ್ಕೊಂಡಿರ್ತೀರಿ, ಬಹುಶಃ ನಿಮ್ಮ ಹೊಸ ಸ್ನೇಹಿತರು, ಹಳೆ ಸ್ನೇಹಿತರು ಯಾರಿಂದಲೂ ಗೊತ್ತಿಲ್ಲ, ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಸಿಹಿ ಸುದ್ದಿನೇ ಕೇಳ್ತಾ ಬರ್ತೀರಿ. ನೀವೊಂದು ಜಾಗ ತೆಗೆದುಕೊಳ್ಳೋದು, ಮನೆ ಕಟ್ಟೋದು, ಒಂದು ಫಾರ್ಮ್ ಹೌಸ್ ಮಾಡೋದು, ಏನು ಕನಸು ಹೊತ್ತಿರ್ತೀರಿ ಮಕ್ಕಳ ವಿಚಾರವಾಗಿ ನೀವು ಏನು ಹೇಳ್ತೀರೋ ಅದೇ ನಡೆಯೋದು. ನೀವು ಹೀಗೆ ನಡಿಬೇಕಂದ್ರೆ ಹಾಗೆ ನಡೀತಾರೆ. ಅಂಥ ಅದ್ಭುತಗಳು ಜರುಗತಕ್ಕಂಥದ್ದು. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ವಿದೇಶ ಪ್ರಯಾಣ ಮಾಡ್ತೀನಿ ಅಂತಂದರೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಪಲ್ಲಟ ಮಾಡ್ಕೊಳ್ತೀನಿ, ಮನೆ ಬದಲಾಯಿಸ್ತೀನಿ, ಮನೆ ಕಟ್ತೀನಿ, ಇವೆಲ್ಲವೂ ಕೂಡ ನಿಮಗೆ ನಡೀತಾ ಇರ್ತಕ್ಕಂಥದ್ದು. ಬಹಳ ವಿಶೇಷ ಫಲಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಗುರುಗಳೇ, ಆ 5 ರಾಶಿಗಳು ಯಾವ ರೀತಿ ಅವ್ರಿಗೆ ಉತ್ತಮವಾಗಿರುವಂಥ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಎಲ್ಲೋ ಒಂದು ಕಡೆ ಮಣ್ಣು ಹಿಡಿದ್ರೂ ಕೂಡ ಬಂಗಾರ ಆಗುವಂಥ ಸುಸಮಯ ಅಂತ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ರಾಶಿಗೆ ಚೆನ್ನಾಗಿದೆ ಅಥವಾ ತೊಂದರೆಗಳಿದೆ ಅಂತಂದರೆ ಖಂಡಿತ ನೀವು ಚಿಂತೆ ಮಾಡಬೇಡಿ. ಜೂನ್ 6ನೇ ತಾರೀಕು ಗುರುಜಿಯವರ ಒಂದು ಸಾರಥ್ಯದಲ್ಲಿ ನಡೀತಾ ಇರುವಂಥ ವಿಶೇಷವಾಗಿರುವಂಥ ಅಷ್ಟದ್ರವ್ಯ ಮಹಾಗಣಪತಿ ಹೋಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು, ಯಾವ ಸಮಯದಲ್ಲಿ ಹೋಮ ನಡೀತಾ ಇದೆ, ಹೇಗೆ ಪಾಲ್ಗೊಳ್ಳುವಂಥದ್ದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.